ಸರ್ ನಮಸ್ತೆ ನಮಸ್ಕಾರ. ಸರ್. ಇಂದು ನಮ್ಮ ನರಸಾಪುರದಲ್ಲಿ ಸಹಕಾರ ಭವನ ಓಪನ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ತಂಡದವ್ರಿಗೆ ನಿಮಗೂ ಎಷ್ಟು ಖುಷಿ ಇದೆ? ಮೇಡಮ್, ನಮ್ಮದು ಈಗ ಏನು ಸೊಸೈಟಿ ಇದೆ, ರೈತರ ಸೊಸೈಟಿ, ರೈತರ ಕಟ್ಟಿ ಬೆಳೆಸಿರೋಂಥ ಒಂದು ಸಂಸ್ಥೆ ಇದು. ಇಲ್ಲೆಲ್ಲ ನಾವು ಷೇರ್ದಾರರೆಲ್ಲನೂ ಎಲ್ಲ ರೈತರೇ, ಆಲ್ಮೋಸ್ಟು 100% ರೈತರೇ. ಯಾರು ರೈತರು ಇರ್ತಾರೆ ಅಂಥವ್ರದ್ದು ಇಲ್ಲಿ ಮೆಂಬರ್ಶಿಪ್ ತಗೊಳ್ಳೋದು. ಹಂಗಾಗಿ ಎಲ್ಲ ರೈತರ ಸಂಸ್ಥೆ ಇದು. ಈ ರೈತರ ಸಂಸ್ಥೆನಲ್ಲಿ ಇವತ್ತು ಸುಮಾರು ಹಿಂದೆಲ್ಲ ನಮ್ಮ ಹಿರಿಯರೆಲ್ಲ ಏನೇನು ಇದರಲ್ಲಿ ಇದರಲ್ಲಿ ಏನೋ ಆಡಳಿತ ನಡೆಸ್ಕೊಂಬಂದಿದ್ರು, ಅವರೆಲ್ಲ ಚೆನ್ನಾಗೇ ನಡೆಸ್ಕೊಂಬಂದಿದ್ರು. ಜೊತೆಗೆ ಇವಾಗ ನಾವು ಈಗ ನಮ್ಮ ಆವಾಗಲೇ ಮಾತಾಡಿದ್ರು ಮುನ್ರಾಜಣ್ಣವ್ರ ಅಧ್ಯಕ್ಷ ಆದಮೇಲೆ ನಾವೆಲ್ಲ ಡೈರೆಕ್ಟ್ರುಗಳು ಅವ್ರ ಜೊತೆ ಕೈ ಜೋಡಿಸಿ, ಮತ್ತು ನಮಗೆ DCC ಬ್ಯಾಂಕ್ ಅವರು ನಮ್ಮ ಜೊತೆ ಕೈ ಜೋಡಿಸಿ ಒಂದು ಏನೋ ರೈತರಿಗೆ ಅತಿ ಹೆಚ್ಚು ಏನೋ ಸಾಲ ಕೊಡಲಿಕ್ಕೆ ಅವಕಾಶ ಸಿಕ್ತು ನಮಗೆ. ಸುಮಾರು 10-15 ಕೋಟಿ ರೂಪಾಯಿವರೆಗೂ ನಾವು ರೈತರಿಗೆ ಬೆಳೆ ಸಾಲ ಕೊಡಲಿಕ್ಕೆ ಅವಕಾಶ ಸಿಕ್ತು. ಜೊತೆಗೆ ಮಹಿಳೆಯರಿಗೆ ಸುಮಾರು 400 ಮಹಿಳಾ ಸಂಘಗಳು ನಮ್ಮಲ್ಲಿತ್ತು. 400 ಮಹಿಳಾ ಸಂಘಗಳು ಕೂಡ ನಾವು ಪ್ರತಿ ಸಂಘಕ್ಕೆ 5 ಲಕ್ಷ ರೂಪಾಯಿ ಥರ ಸಾಲ ಕೊಡಲಿಕ್ಕೆ ಅವಕಾಶ ಸಿಕ್ಕಿ, ಆ ನಿಟ್ಟಿನಲ್ಲಿ ನಾವು ಅದೇ ಒಂದು ಹುರುಪಲ್ಲಿ ನಾವು ಈ ಬಿಲ್ಡಿಂಗ್ನು ಕೂಡ ಒಂದು ಹಳೆ ಬಿಲ್ಡಿಂಗ್ ತೆಗಿಬೇಕು, ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮೆಲ್ಲರ ಸಂಕಲ್ಪ ಇತ್ತು. ನಮ್ಮ ಎಲ್ಲ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರುಗಳ ಒಂದು ಸಂಕಲ್ಪ ಇತ್ತು. ಹಂಗಾಗಿ ಈ ಬಿಲ್ಡಿಂಗ್ನ ಇವತ್ತು ತುಂಬ ಕಷ್ಟಗಳು, ಅದೇನೇನೋ ಪ್ರಾಬ್ಲಮ್ಸ್ ಇತ್ತು, ಸ್ವಲ್ಪ ಜಾಗದ್ದು ಅದು ಇದು ಎಲ್ಲ ಸಾಲ್ವ್ ಮಾಡಿಕೊಂಡು ಇವತ್ತು ಬಿಲ್ಡಿಂಗ್ ಕಟ್ಟಿ ಇನಾಗ್ರೇಷನ್ ಆಗ್ತಾಯಿದೆ. ನಮ್ಮೆಲ್ರಿಗೂ ಖುಷಿ ಇದೆ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಓಕೆ ಸರ್. ಸೊ ಈಗ ಈ ಒಂದು ಶ್ರೀ ಸಾಯಿ ಸೇವಾ ಫೌಂಡೇಶನ್ ಕಡೆಯಿಂದ ಹೆಲ್ಮೆಟ್ ಫ್ರೀ ಅಂತ ಒಂದು ಅನೌನ್ಸ್ಮೆಂಟ್ ಇದೆ ಸರ್, ಅದ್ರ ಬಗ್ಗೆ. ಮೇಡಮ್, ಇವರು ಏನು ಶ್ರೀ ಸಾಯಿ ಫೌಂಡೇಶನ್ ಇದೆ ಅಲ್ವಾ, ಅದರ ಸಂಸ್ಥಾಪಕರು ಬಂದ್ಬಿಟ್ಟು ನಮ್ಮ ಪಕ್ಕದ ಗ್ರಾಮದವರು, ಇಲ್ಲೇ ಸ್ಥಳೀಯರವರು. ಆ್ಯಕ್ಚುಲಿ ಮಲ್ರಾಜು ಅವರು ನಮ್ಮ ಪಕ್ಕದ ಗ್ರಾಮದವರು, ನಮ್ಮ ಸ್ಥಳೀಯರವರು, ನಮಗೆಲ್ಲ ಚಿರಪರಿಚಿತರು. ಹಿಂದೆ ಕೂಡ ನಾವೆಲ್ಲ ಜೊತೆಗಳಲ್ಲಿ ಒಡನಾಟ ನಮ್ಮ ಜೊತೆ ಇರೋಂಥವ್ರವರು. ಅವರು ಒಂದು ಒಳ್ಳೆ ಏನು ಸಾರ್ವಜನಿಕ ಸೇವಾ ಮನೋಭಾವನ ಇಟ್ಕೊಂಡು ಅವರು ಇವತ್ತು ಸುಮಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಏನು ಮನುಷ್ಯನ ಜೀವ ಅಮೂಲ್ಯ, ಮನುಷ್ಯನ ಪ್ರಾಣ ತುಂಬ ಅಮೂಲ್ಯ ಅನ್ನೋದನ್ನು ಮನಗಂಡು ಅದಕ್ಕೆ ಒಂದು ಏನಾದರೂ ನನ್ನ ಕೈಲಾದರೂ, ನಮ್ಮ ಸಂಸ್ಥೆ ಕೈಲಾದರೂ ಏನಾದರೂ ಸಹಾಯ ಮಾಡೋದಾದ್ರೆ ಮಾಡೋಣ ಅನ್ನೋ ಒಂದು ಒಳ್ಳೆಯ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ಸುಮಾರು ಒಂದು 500 ಹೆಲ್ಮೆಟ್ಗಳನ್ನ ಇವತ್ತು ಇಲ್ಲಿ ನಮ್ಮ ಈ ಸ್ಥಳೀಯರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ, ನಮ್ಮ ಸೊಸೈಟಿ ಪರವಾಗಿ ಮತ್ತು ನಾವೆಲ್ಲ ನಮ್ಮ ಈ ಸಾರ್ವಜನಿಕರ ಪರವಾಗಿ ಅನಂತ ಧನ್ಯವಾದಗಳನ್ನ ಅವ್ರಿಗೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸರ್. ಸೊ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ. ಸಹಕಾರ ಭವನ ಓಪನ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಂದೆರಡು ಮಾತು. ನಾವು ಇನ್ನು 10 ವರ್ಷದಿಂದ ಇಲ್ಲಿ ಡೈರೆಕ್ಟರ್ ಆಗಿದ್ದೀವಿ ನಾವು. ಹಂಗಾಗಿ ತುಂಬ ಖುಷಿ ಇದೆ ನಮಗೆ. ನಮ್ಮ ಅಧ್ಯಕ್ಷರು ತುಂಬ ಶ್ರಮ ಪಟ್ಟಿದ್ದಾರೆ ಇಲ್ಲಿ, ಮುನ್ರಾಜಣ್ಣವರು. ತುಂಬ ಖುಷಿ ಇದೆ ಇದ್ರ ಬಗ್ಗೆ ನಮಗೆ. ಓಕೆ, ನಿಮಗೆ ಎಷ್ಟು ಶ್ರಮ ಅನಿಸ್ತು ಈ ಒಂದು ಸಹಕಾರ ಭವನ ಕಟ್ಟಬೇಕಾದ್ರೆ? ಸೊ ನೀವೆಲ್ಲ ಎಷ್ಟು ಶ್ರಮ ಪಟ್ಟಿದ್ದೀರಿ, ನೀವು ಮತ್ತು ನಿಮ್ಮ ತಂಡದವರು? ನಮ್ಮ ತಂಡದವರೆಲ್ಲ ತುಂಬ ಕೈ ಜೋಡಿಸಿದ್ರು ಮೇಡಮ್. ತುಂಬ ಖುಷಿ ಇದೆ ನಮಗೆ. ನರಸಾಪುರ ಅಭಿವೃದ್ಧಿಗೆ ಇದು ಕೂಡ ಒಂದು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಮುಖ್ಯ ಕಾರಣ ಇದೆ ಮೇಡಮ್. ಈಗ ಶ್ರೀ ಸಾಯಿ ಸೇವಾ ಫೌಂಡೇಶನ್ ಕಡೆಯಿಂದ ಹೆಲ್ಮೆಟ್ ಫ್ರೀ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದೆರಡು ಮಾತು. ಅದು ತುಂಬ ಅನುಕೂಲನೇ ಇದೆ ಮೇಡಮ್. ಅದು ಹುಡುಗರಿಗೆಲ್ಲನೂ ತುಂಬ ಅನುಕೂಲನೇ ಇದೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಏನು ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಎಮ್ ಅಂತ. ನಾನು ಕನ್ನಡ ಸೇನೆ ಹೋಬಳಿ ಘಟಕದ ಅಧ್ಯಕ್ಷರಾಗಿ ನರಸಾಪುರದಲ್ಲಿದ್ದೀವಿ. ಓಕೆ, ನರಸಾಪುರದಲ್ಲಿ ಇಷ್ಟೊಂದು ಬೆಳವಣಿಗೆ ಆಗ್ತದೆ, ಸಹಕಾರ ಭವನ ಅಂತ ಹೇಳಿ ದೊಡ್ಡ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಈಗ ರಸ್ತೆಯನ್ನು ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ, ಫ್ರೀ ಹೆಲ್ಮೆಟ್ ಕೊಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಸೊ ನಿಮಗೆ ನಾಗರಿಕರಾಗಿ ಎಷ್ಟು ಖುಷಿ ಇದೆ? ಮೇಡಮ್, ಈ ಕಾರ್ಯಕ್ರಮ ತುಂಬ ವರ್ಷಗಳಿಂದ ಪೆಂಡಿಂಗಲ್ಲಿತ್ತು. ಆಗಲೇ ನಮಗೆ ಬೈರೇಗೌಡರು ಹಾಕ್ದಂಥ ಒಂದು ಅಡಿಪಾಯ ಇದು, ಈ ಸಹಕಾರ ಭವನ ಆಗಲಿಕ್ಕೆ. ಅವರು ಆ ಕಾಲದಲ್ಲಿ ಆಗ್ತಕ್ಕಂಥ ಪಾಯವನ್ನು ಈ ಸ್ಥಳೀಯ ಶಾಸಕರಾದಂಥ ಜನಪ್ರಿಯ ಶಾಸಕರು ಕೊತ್ತೂರು ಮಂಜುನಾಥ್ ಅವರಾಗಿರ್ಬೋದು, ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಅನುದಾನಂತ ಇದರಲ್ಲಿ ಒಂದು ನಮ್ಮ ಸಹಕಾರ ಪತ್ತಿನ ಸಂಘದ ಅಧ್ಯಕ್ಷರಾದಂಥ KM ಮುನ್ರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಒಳ್ಳೆ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ನರಸಾಪುರಕ್ಕೆ ಮುಖ್ಯ ಧಾರಕವಾಗಿ ತುಂಬ ಕಳೆಯನ್ನು ಬರ್ತಾ ಇದೆ. ಅದಕ್ಕೆ ನಮಗೆ ತುಂಬ ಖುಷಿ ಇದೆ. ಈಗ 7 ಕೋಟಿ ರೂಪಾಯಿ ಕಾಮಗಾರಿಕೆಯನ್ನು ಹಾಕಿದ್ದಾರೆ. ಇದಕ್ಕೆ ಪ್ರತ್ಯೇಕವಾಗಿ ಒಂದು 2.5 ಕೋಟಿ ಕಾಮಗಾರಿಕೆಯನ್ನು ಹಾಕಿದ್ದಾರೆ. ಇವತ್ತು ನರಸಾಪುರ ಅಭಿವೃದ್ಧಿಗೆ ಒಳ್ಳೆಯ ಹೆಸರಾಗಿದೆ. ಇದು ಬೆಂಗಳೂರಿಗೆ ಮತ್ತು ಕೋಲಾರಕ್ಕೆ ಹೃದಯ ಭಾಗವಾಗಿ ಇರುತ್ತೆ ಈ ನರಸಾಪುರ ಗ್ರಾಮ ಅನ್ನೋದು. ಇದು ಎಲ್ರಿಗೂ ಹೆಮ್ಮೆ ತರ್ತಕ್ಕಂಥ ಕೆಲಸ. ಇದು ತುಂಬ ನಮಗೆ ಊರಿಗೆ ಒಳ್ಳೆಯದಾಗಿದೆ. ಇನ್ನು ಮುಂದೆ ಅಭಿವೃದ್ಧಿ ಆಗಲಿ ಅಂತ ಸದಾ ನಮ್ಮ MLA ಅವರಿಗೆ ಹಾಗೂ ನಮ್ಮ ಕಂದಾಯ ಮಿನಿಸ್ಟ್ರಿಗೆ, ನಮ್ಮ ಉಸ್ತುವಾರಿ ಸಚಿವರಾದಂಥ ಬೈರತಿ ಸುರೇಶ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.